ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಕಾವ್ಯನ ನೋಡಿಬಿಟ್ಟು ಸತ್ಯನಾರಾಯಣ ಅವರು ನಿಜವಾಗ್ಲೂ ಕೂಡ ನಿನಗೆ ಒಳ್ಳೇದಾಗುತ್ತೆ ಅಂದಾಗ ಕಾವ್ಯ ತುಂಬಾ ಕೋಪ ಮಾಡಿಕೊಂಡು ಮಹಾದೇವನ ನೋಡ್ತಾ ಇರ್ತಾಳೆ. ಆವಾಗ ಮಹೇಶ್ವರಿ ಗಂಡ ಕೂಡ ಬಾ ಮಹೇಶ್ವರಿ ಅಂತ ಕರೆದ್ಬಿಟ್ಟು ಈ ಕಡೆ ಮಹಾದೇವ ಮತ್ತು ಕಾವ್ಯಗೆ ಆಶೀರ್ವಾದನ ಮಾಡ್ತಾರೆ. ಅವಾಗಂತೂ ಮಹೇಶ್ವರಿಗೆ ತುಂಬಾ ಕೋಪ ಬಂದು ಅಕ್ಕಿ ಕಾಳನ್ನ ಸುಮ್ಮನೆ ಬೇಕಾಬಿಟ್ಟು ಬಿಸಾಕಿ ಅಲ್ಲಿದ್ದ ಹೋಗ್ಬಿಡ್ತಾಳೆ. ಇವಾಗ ಪುರೋಹಿತರು ಕೂಡ ಇವಾಗ ಬಾಕಿ ಇರೋದು ಅರುಂಧತಿ ನಕ್ಷತ್ರನ ತೋರಿಸ್ಬೇಕು. ಗಂಡು ಇವಾಗ ಹೆಂಡತಿಗೆ ಅರುಂಧತಿ ನಕ್ಷತ್ರನ ತೋರಿಸು ಅಂದಿದ ತಕ್ಷಣ ಎಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ. ಅದೇ ಟೈಮ್ಗೆ ರಾಮ್ಗೊಂದು ಕಾಲ್ ಬರುತ್ತೆ. ಸರ್ ಇಮಿಡಿಯೇಟ್ ಆಗಿ ಬಂದ್ಬಿಟ್ಟು ಪೇಷಂಟ್ನ ಅಟೆಂಡ್ ಮಾಡಿ ಅಂತ ಹೇಳಿದ ತಕ್ಷಣ ರಾಮ್ ಕೂಡ ಸರಿ ಆಯಿತು ಅಂತ ಹೇಳ್ತಾನೆ. ದೊಡ್ಡಮ್ಮ ಬೇಜಾರಾಗಬೇಡಿ ದೊಡ್ಡಮ್ಮ, ನಾನು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೋಗಬೇಕು ಅಂದಾಗ ರಾಮ್ ಏನೋ ಮಾತಾಡ್ತಾ ಇದೆಯಾ, ನಿಂದು ಜೀವ ಉಳಿಸೋ ಕೆಲಸ ಕಣೋ, ನೀನು ಇಲ್ಲಿಲ್ಲ ಅಂದರೂ ನಡೆಯುತ್ತೆ, ದಯವಿಟ್ಟು ಹೋಗು ಅಂತ ಕಲ್ಯಾಣಿ ಹೇಳಿದ ತಕ್ಷಣ ಅಣ್ಣ ನಾನು ಬರ್ತೀನಿ ಕಣೋ, ಸಂಜೆ ಸಿಗ್ತೀನಿ ಅಂತ ರಾಮ್ ಹೇಳ್ತಾನೆ. ಸರಿ ಆಯಿತು ಹುಷಾರಾಗಿ ಹೋಗ್ಬಾ ಅಂತ ಮಹಾದೇವ ಕೂಡ ಹೇಳಿದ ತಕ್ಷಣ ರಾಮು ಮದುವೆ ಕಲ್ಯಾಣ ಮಂಟಪದಿದ್ದ ಅಲ್ಲಿದ್ದ ಹೊರಡ್ತಾನೆ. ತುಂಬ ಗಾಬರಿಯಲ್ಲಿ ಬರ್ತಾ ಇರಬೇಕಾದ್ರೆ ಈ ಕಡೆ ಪೊಲೀಸ್ ಕೂಡ ಎಲ್ಲ ಗಾಡಿನೂ ಚೆಕ್ ಮಾಡಿ ಬಿಡ್ತಾ ಇರ್ತಾರೆ. ಅಲ್ಲ ನಾನು ಎಮರ್ಜೆನ್ಸಿ ಕೇಸ್ನ ಅಟೆಂಡ್ ಮಾಡಬೇಕು, ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಅಂತ ರಾಮ್ ಹೇಳಿದಾಗ, ನೋಡಿ ಸರ್ ಎಲೆಕ್ಷನ್ ಇರೋದ್ರಿಂದ ಹಾಗೆಲ್ಲ ಎಲ್ಲರನ್ನೂ ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ವೆಯ್ಟ್ ಮಾಡಿ, ಎಲ್ಲ ಕಾರ್ನ ಚೆಕ್ ಮಾಡಿ ಬಿಡ್ತಾ ಇದ್ದೀವಿ ಅಂದಿದ ತಕ್ಷಣ ಸರ್ ಅರ್ಥ ಮಾಡ್ಕೊಳ್ಳಿ, ನಾನೊಬ್ಬ ಡಾಕ್ಟರು, ಪೇಷಂಟ್ನ ಹೋಗಿ ಅಟೆಂಡ್ ಮಾಡಬೇಕು, ಅವನಿಗೆ ನಂದು ನೀಡು ತುಂಬ ಇದೆ, ದಯವಿಟ್ಟು ನಾನು ಹೋಗಬೇಕು ಅಂತ ಹೇಳಿದಾಗ ಸರ್ ತುಂಬ ಹೊತ್ತಿದೆ, ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ, ಇವಾಗ ನಿಮ್ಮ ಗಾಡಿನ ಚೆಕ್ ಮಾಡಿ ಬಿಟ್ಟರೆ ಅವರೆಲ್ಲ ಕೋಪ ಮಾಡ್ಕೊಳ್ತಾರೆ, ಹಾಗೆಲ್ಲ ಮಾಡೋದಕ್ಕಾಗೋದಿಲ್ಲ, ದಯವಿಟ್ಟು ನಮ್ಮ ಕರ್ತವ್ಯನೂ ಕೂಡ ಅರ್ಥ ಮಾಡ್ಕೊಳ್ಳಿ, ನಮಗೂ ಕೂಡ ಇದು ಡ್ಯೂಟಿನೇ ಅಲ್ವಾ ಅಂದಾಗ ಸರ್ ನೀವು ನನ್ನ ಡ್ಯೂಟಿ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಇಲ್ಲ, ನಾನೊಬ್ಬ ಡಾಕ್ಟರು, ನನ್ನ ನೀಡ್ ಎಷ್ಟಿರುತ್ತೆ ಅಂತ ನಿಮಗೂ ಕೂಡ ಗೊತ್ತು ತಾನೆ ಅಂದಾಗ ಸರಿ ಆಯಿತು ನಿಮ್ಮ ಹೈಯರ್ ಆಫೀಸರ್ನ ಕರೀರಿ, ನಾನು ಅವ್ರ ಹತ್ರನೇ ಮಾತಾಡ್ತೀನಿ ಅಂತ ರಾಮ್ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಸರ್ ಒಬ್ಬ ಡಾಕ್ಟರ್ ಇದ್ದಾರೆ, ಏನೋ ಎಮರ್ಜೆನ್ಸಿ ಅಟೆಂಡ್ ಮಾಡಬೇಕಂತೆ, ಅವರು ಬಿಡಿ ಅಂತ ಹೇಳ್ತಾ ಇದ್ದಾರೆ ಅಂದಾಗ ಹೌದಾ ಅವ್ರ ಕಾರ್ ಡಿಕ್ಕಿನ ಚೆಕ್ ಮಾಡಿದ್ರ ಅಂತ ಕೇಳ್ತಾರೆ. ಇಲ್ಲ ಸರ್ ಅಂದಾಗ ಸರಿ ಆಯಿತು ಬನ್ನಿ ಅಂತ ಹೈಯರ್ ಆಫೀಸರ್ ಕೂಡ ಬಂದುಬಿಟ್ಟು ನೋಡಿ ಎಲ್ಲರ ಕಾರ್ನೂ ಕೂಡ ಚೆಕ್ ಮಾಡಿ ಬಿಡ್ತಾ ಇದ್ದೀವಿ, ನಿಮ್ಮ ಡಿಕ್ಕಿನೂ ಕೂಡ ಚೆಕ್ ಮಾಡಿ ಬಿಡ್ತೀವಿ ಅಂದಾಗ ಸರ್ ಏನು ಮಾತಾಡ್ತಾ ಇದ್ದೀರಾ, ನಾನೊಬ್ಬ ಡಾಕ್ಟರು, ನನ್ನ ಕಾರಲ್ಲಿ ಚೆಕ್ ಮಾಡೋದು ಏನಿರುತ್ತೆ ಅಂತ ಕೇಳ್ತಾನೆ. ನೋಡಿ ಇದು ನಮ್ಮ ಡ್ಯೂಟಿ, ಡಾಕ್ಟರ್ ಆಗಿರಲಿ ಇನ್ನೊಬ್ಬರೇ ಆಗಿರಲಿ ನಾವು ನಮ್ಮ ಕರ್ತವ್ಯನ ಮಾಡಬೇಕು ಅಂದಾಗ ಸರ್ ಆಗಲ್ಲ ಸರ್ ನನಗೆ ತುಂಬ ಎಮರ್ಜೆನ್ಸಿ ಇದೆ, ಹಾಗಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಅಂತ ರಾಮ್ ಹೇಳಿದಾಗ ಸರಿ ಆಯಿತು ಫಸ್ಟ್ ನಿಮ್ಮ ಕಾರ್ನ ಚೆಕ್ ಮಾಡಿ ಬಿಡ್ತೀವಿ, ಡಿಕ್ಕಿನ ಓಪನ್ ಮಾಡಿ ಅಂದಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ರಾಮ್ ಕೂಡ ಡಿಕ್ಕಿನ ಓಪನ್ ಮಾಡ್ತಾನೆ. ಹೋಗಿ ಇನ್ಸ್ಪೆಕ್ಟರ್ ಚೆಕ್ ಮಾಡಿ ಅಂತ ಹೇಳಿದಾಗ ಈ ಕಡೆ ಇನ್ಸ್ಪೆಕ್ಟರ್ ಬಂದು ಕಾರ್ ಡಿಕ್ಕಿನ ನೋಡಿದ ತಕ್ಷಣ ಒಂದೇ ಕ್ಷಣಕ್ಕೆ ಶಾಕ್ ಆಗಿಬಿಡ್ತಾರೆ. ಅವರು ಗಾಬರಿಯಿಂದ ಬಂದಿದ ತಕ್ಷಣ ಹೈಯರ್ ಆಫೀಸರ್ ಕೂಡ ಏನಾಯಿತು ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ ಅಂತ ಕೇಳ್ತಾರೆ. ಅಯ್ಯೋ ಸರ್ ಬಂದು ನೀವೇ ಒಂದ್ಸಲ ಡಿಕ್ಕಿನ ನೋಡಿ ಅಂದಿದ ತಕ್ಷಣ ಈ ಕಡೆ ಹೈಯರ್ ಆಫೀಸರ್ ಕೂಡ ಡಿಕ್ಕಿ ಹತ್ರ ಬಂದು ನೋಡ್ತಾರೆ. ರಾಮ್ ಕೂಡ ಡಿಕ್ಕಿನ ನೋಡಿದ ತಕ್ಷಣ ಪ್ರೇಮ ಅದರಲ್ಲಿ ಮಲ್ಕೊಂಡಿರ್ತಾಳೆ. ಪ್ರೇಮನ ನೋಡಿಬಿಟ್ಟು ರಾಮ್ಗೆ ಫುಲ್ ಶಾಕ್ ಆಗಿಬಿಡುತ್ತೆ. ಏನ್ರಿ ಇಷ್ಟೊತ್ತು ಡಾಕ್ಟರು ಎಮರ್ಜೆನ್ಸಿ ಕೇಸ್ ಇದೆ ಅಂತ ಹೇಳ್ಬಿಟ್ಟು ಹುಡುಗಿನ ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿದಾಗ ಸರ್ ಏನು ಮಾತಾಡ್ತಾ ಇದ್ದೀರಾ, ಇವಳು ನನಗೆ ತುಂಬ ಚೆನ್ನಾಗಿ ಗೊತ್ತು, ಇವಳು ನನ್ನ ಸ್ನೇಹಿತೆ, ಇವಳ ಹೆಸರು ಪ್ರೇಮ ಅಂತ, ಇವಳನ್ನ ನಾನು ಯಾಕೆ ಕಿಡ್ನಾಪ್ ಮಾಡಲಿ ಅಂತ ಹೇಳಿದಾಗ ಇದನ್ನೆಲ್ಲ ನಾನೇ ವಿಚಾರಿಸಿ ತಿಳ್ಕೊಳ್ತೀನಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಅಲ್ಲೇ ಇರೋ ಲೇಡಿ ಪೊಲೀಸ್ನ ಕರೆದ್ಬಿಟ್ಟು ಸ್ವಲ್ಪ ಬೇಗ ನೀರು ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಸುಕನ್ಯಾ ಅವ್ರಿಗೆ ನೀರು ಕುಡಿಸ್ಬಿಟ್ಟು ಸ್ವಲ್ಪ ಎದೊಳಕ್ಕೆ ಸಹಾಯ ಮಾಡಿ ಅಂತ ಹೈಯರ್ ಆಫೀಸರ್ ಹೇಳಿದಾಗ ಈ ಕಡೆ ಪ್ರೇಮಗೂ ಕೂಡ ಎಚ್ಚರ ಆಗುತ್ತೆ. ಪ್ರೇಮನ ಕಾರ್ ಡಿಕ್ಕಿದ್ದ ಕೆಳಗಡೆ ಇಳಿಸ್ತಾರೆ. ಇಳಿಸಿದ ತಕ್ಷಣ ಯಾರಮ್ಮ ನೀನು, ಏನಾಯಿತು, ನೀನು ಯಾಕೆ ಕಾರ್ ಡಿಕ್ಕಿಯಲ್ಲಿ ಇದೆಯಾ ಅಂತ ಕೇಳ್ತಾರೆ. ಪ್ರೇಮ ಏನೇ ಇದೆಯಲ್ಲ, ಅಲ್ಲ ನೀನು ಯಾಕೆ ನನ್ನ ಕಾರ್ ಡಿಕ್ಕಿಯಲ್ಲಿ ಇದೆಯಾ, ಮದುವೆ ಇಷ್ಟ ಇಲ್ಲ ಅಂತ ಇಂಥ ಕೆಲಸನ ಮಾಡೋದು ಅಂತ ರಾಮ್ ಹೇಳಿದ ತಕ್ಷಣ ಈ ಕಡೆ ಪ್ರೇಮಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲ್ಲ. ಆವಾಗ ಇನ್ಸ್ಪೆಕ್ಟರ್ ಕೂಡ ಕೋಪ ಮಾಡಿಕೊಂಡು ನೋಡಿ ಏನಾಗಿದೆ ಅಂತ ನಾನು ವಿಚಾರಿಸ್ತೀನಿ, ನೀವೇನು ಮಾತಾಡಬೇಡಿ ಅಂತ ರಾಮ್ಗೆ ಹೇಳ್ತಾನೆ. ನೋಡಮ್ಮ ಏನಾಗಿದೆ ಅದನ್ನು ಧೈರ್ಯವಾಗಿ ಹೇಳು, ನಿಮ್ಮ ಜೊತೆಗೆ ನಾನು ನಿಂತ್ಕೊಳ್ತೀನಿ ಅಂತ ಪೊಲೀಸ್ ಹೇಳ್ತಾ ಇರಬೇಕಾದ್ರೆ ಈ ಕಡೆ ರಾಮ್ ಕೂಡ ಕಾರ್ ಡ್ರೈವ್ ಮಾಡ್ಕೊಂಡು ಬರ್ತಾ ಇರ್ತಾನೆ ಅಲ್ವಾ. ಆವಾಗ ಮನಸ್ಸಲ್ಲಿ ಅಂದ್ಕೊಂಡಿರ್ತಾನೆ ಪ್ರೇಮ ನಿಜವಾಗ್ಲೂ ಕೂಡ ತುಂಬ ದೊಡ್ಡ ತಪ್ಪನ್ನ ಮಾಡಿದ್ದಾಳೆ, ಯಾವತ್ತೂ ಕೂಡ ನಾನು ಅವಳನ್ನ ಕ್ಷಮಿಸೋದಿಲ್ಲ, ಒಂದು ಪಕ್ಷ ಅವಳು ನನ್ನನ್ನು ಪ್ರೀತಿ ಮಾಡಿರೋ ಕಾರಣಕ್ಕೆ ಈ ಮದುವೆನ ಬಿಟ್ಟು ಹೋಗಿರೋದು ಅಂತ ದೊಡ್ಡಮ್ಮ ಅಣ್ಣಗೇನಾದರೂ ಗೊತ್ತಾದರೆ ತುಂಬಾ ನೊಂದ್ಕೊಳ್ತಾರೆ, ನನ್ನ ಬಗ್ಗೆ ತುಂಬ ತಪ್ಪಾಗಿ ತಿಳ್ಕೊಳ್ತಾರೆ ಅಂತ ರಾಮು ಅಂದ್ಕೊಂಡು ಕಾರ್ ಡ್ರೈವ್ ಮಾಡ್ಕೊಂಡು ಬಂದಿರ್ತಾನೆ. ನೋಡಿದರೆ ಪ್ರೇಮ ಇವಾಗ ಅಂಥ ಕೆಲಸನೇ ಮಾಡ್ತಾ ಇರ್ತಾಳೆ. ಆವಾಗ ಇನ್ಸ್ಪೆಕ್ಟರ್ ಕೂಡ ಏನೇ ಸತ್ಯ ಇದ್ರೂ ಹೇಳಮ್ಮ, ನಿನ್ನನ್ನು ಕಿಡ್ನ್ಯಾಪ್ ಮಾಡಿದ್ದು ಯಾರು ಅಂದಾಗ ಸರ್ ಏನು ಮಾತಾಡ್ತಾ ಇದ್ದೀರಾ, ಕಿಡ್ನ್ಯಾಪ್ ಅಂತ ಎಲ್ಲ ಹೇಳ್ಬೇಡಿ, ಯಾಕೆ ಅಂದರೆ ನಾವಿಬ್ಬರು ಬಾಲ್ಯದಿದ್ದನು ಕೂಡ ಸ್ನೇಹಿತರು, ಇವಳನ್ನ ಕಿಡ್ನ್ಯಾಪ್ ಮಾಡೋ ಅವಶ್ಯಕತೆ ನನಗೇನು ಇಲ್ಲ
ಅಂದಿದ ತಕ್ಷಣ ಪ್ರೇಮ ನೋಡಿದರೆ ರಾಮ್ ಕಡೆಗೇನೆ ಬೆರಳು ಮಾಡಿ ತೋರಿಸ್ಬಿಡ್ತಾಳೆ. ಸರ್ ಇವರೇ ನನ್ನನ್ನು ಕಿಡ್ನಾಪ್ ಮಾಡಿದ್ದು ಅಂದಾಗ, ಏ ಪ್ರೇಮ ಏನೇ ಮಾತಾಡ್ತಾ ಇದೆಯಾ, ನಾನು ಯಾಕೆ ನಿನ್ನನ್ನು ಕಿಡ್ನಾಪ್ ಮಾಡಲಿ, ದಯವಿಟ್ಟು ಸುಳ್ಳು ಹೇಳಿ ನನಗೆ ಅವಮಾನ ಮಾಡಬೇಡ ಅಂದಾಗ, ಸಾಕು ಬಾಯಿ ಮುಚ್ಚುತ್ತೀರಾ ಏನ್ರಿ, ನೀವು ಆ ಹುಡುಗಿನ ಎದುರಿಸ್ತಾ ಇದ್ದೀರಾ ಅಂತ ಇನ್ಸ್ಪೆಕ್ಟರ್ ಕೂಡ ಕೇಳ್ತಾರೆ. ನೋಡಮ್ಮ ಅದೇನೇ ಸತ್ಯ ಆಗಿರಲಿ, ನೀನು ಧೈರ್ಯವಾಗಿ ಹೇಳು, ನಾವು ನಿನ್ನ ಜೊತೆ ನಿಂತ್ಕೊಳ್ತೀವಿ ಅಂದಾಗ, ಸರ್ ಇವತ್ತು ನನ್ನ ಮದುವೆ ಇತ್ತು ಸರ್ ಇವ್ರ ಅಣ್ಣನ ಜೊತೆಗೆ, ಇವನಿಗೆ ಆ ಮದುವೆ ಇಷ್ಟ ಇರಲಿಲ್ಲ, ಅದಕ್ಕೆ ಇವನು ನನ್ನನ್ನು ಕಿಡ್ನಾಪ್ ಮಾಡಿಕೊಂಡು ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ನನ್ನನ್ನು ಮದುವೆ ಮಾಡ್ಕೊಂಡಿದ್ದಾನೆ. ಇವಾಗ ಕಾರ್ ಡಿಕ್ಕಿಯಲ್ಲಿ ಇಟ್ಕೊಂಡು ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ನೋ ಏನೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ ತಕ್ಷಣ ರಾಮ್ಗಂತೂ ಶಾಕ್ ಆಗಿಬಿಡುತ್ತೆ. ಏನೇ ಮಾತಾಡ್ತಾ ಇದೆಯಾ ಸರ್, ನಿಜ ನಾನು ಹೇಳ್ತೀನಿ ಸರ್, ಇವಳು ನನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ಲು, ನಾವು ಇಬ್ಬರು ಕೂಡ ಸ್ವಲ್ಪ ಸಲಿಗೆ ಇದ್ವಿ, ಆದರೆ ಇವಳು ಅದನ್ನು ಪ್ರೀತಿ ಅಂತ ಅಂದ್ಕೊಂಡಿದ್ಲು, ನಾನು ಅದನ್ನು ರಿಜೆಕ್ಟ್ ಮಾಡಿದೆ. ಆದರೆ ನಮ್ಮ ಅಣ್ಣನ ಜೊತೆಗೆ ಇವಳು ಮದುವೆ ಕೂಡ ಫಿಕ್ಸ್ ಆಗಿತ್ತು. ಎಷ್ಟೋ ಸಲ ನಾನು ಈ ಮದುವೆನ ಆಗೋದಿಲ್ಲ, ಆದರೆ ನಿನ್ನ ಜೊತೆಗೆ ಮದುವೆ ಆಗೋದು ಅಂತ ನನ್ನ ಹಿಂದೆನೇ ಬಿದ್ದಿದ್ಲು, ಆದರೆ ಕೊನೆ ಕ್ಷಣದಲ್ಲಿ ಇವಳು ಮದುವೆ ಮಂಟಪದಿಂದ ಓಡೋಗಿದ್ಲು. ಆದರೆ ಇವಾಗ ನೋಡಿದರೆ ನಾನು ಮದುವೆ ಆಗಿದ್ದೀನಿ ಅಂತ ನಿಮ್ಮ ಮುಂದೆ ಸುಳ್ಳು ಹೇಳ್ತಾ ಇದ್ದಾಳೆ. ಅಲ್ಲ ಇವಳಿಗೆ ಸುಳ್ಳು ಹೇಳೋ ಅವಶ್ಯಕತೆ ಏನಿದೆ ಅಂತ ರಾಮ್ ಹೇಳಿದ ತಕ್ಷಣ, ಸರ್ ಇವಳಿಗೆ ಏನೂ ಆಗಿಲ್ಲ ಸರ್, ನಾನು ಪ್ರೀತಿ ಮಾಡಿರೋ ವಿಚಾರದಿಂದ ಇವಳು ಡಿಪ್ರೆಷನ್ಗೆ ಹೋಗಿದ್ದಾಳೆ, ಇವಳಿಗೆ ಸ್ವಲ್ಪ ಕೌನ್ಸಿಲಿಂಗ್ನ ಕೊಟ್ಟರೆ ಇವಳೇ ಸರಿ ಹೋಗ್ತಾಳೆ ಅಂದಿದ ತಕ್ಷಣ ಪೊಲೀಸ್ ಕೂಡ ಏನಮ್ಮ ಇವರು ಈ ರೀತಿ ಮಾತಾಡ್ತಾ ಇದ್ದಾರೆ, ಏನಿದೆಲ್ಲ ಅಂತ ಕೇಳಿದಾಗ, ಇಲ್ಲ ಸರ್ ಇವನು ಹೇಳ್ತಾ ಇರೋದು ಬರೀ ಸುಳ್ಳು, ಇವನಿಗೆ ಅವ್ರ ಅಣ್ಣನ ಜೊತೆ ಮದುವೆ ಆಗೋದು ಇಷ್ಟ ಇರಲಿಲ್ಲ, ದಯವಿಟ್ಟು ಈ ಮದುವೆನ ನಿಲ್ಲಿಸ್ಬಿಡು ಅಂತ ತುಂಬ ಸಲ ಕೇಳ್ಕೊಂಡ, ನಾನು ಅದಕ್ಕೆ ಒಪ್ಕೊಳ್ಳಿಲ್ಲ, ಅದಕ್ಕೆ ಇವನು ನನ್ನನ್ನು ಕಿಡ್ನಾಪ್ ಮಾಡಿಕೊಂಡು ಮದುವೆ ಮಾಡ್ಕೊಂಡಿದ್ದಾನೆ ಅಂದಿದ ತಕ್ಷಣ ರಾಮ್ಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಪ್ರೇಮ ಪ್ಲೀಸ್ ಪ್ರೇಮ ಇಂಥ ಅವಮಾನ ಮಾಡಬೇಡ ಅಂತ ಪ್ರೇಮಗೆ ಹೊಡೆಯೋಕೆ ಹೋಗಿದ ತಕ್ಷಣ, ಏನ್ರಿ ಮಾತಾಡ್ತಾ ಇದ್ದೀರಾ ನೀವು, ಅಲ್ಲ ಪೊಲೀಸ್ ಇಲ್ಲಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ನನ್ನ ಮುಂದೆನೇ ಆ ಹುಡುಗಿನ ನೀವು ಹೊಡೆಯೋಕೆ ಹೋಗ್ತಾ ಇದ್ದೀರಾ, ಇದನ್ನೆಲ್ಲ ನಾನು ಸುಮ್ಮನೆ ಬಿಡೋದಿಲ್ಲ, ಯಾವ ಮದುವೆ ಮಂಟಪ ಅಂತ ಹೇಳಿ ಅಲ್ಲೇ ನಿಮ್ಮನ್ನ ಕರ್ಕೊಂಡೋಗಿ ಏನಾಗಿದೆ ಅಂತ ನಾನು ಡಿಸೈಡ್ ಮಾಡ್ತೀನಿ ಅಂದಾಗ, ಈ ಕಡೆ ರಾಮ್ಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಪ್ರೇಮ ಮತ್ತು ರಾಮ್ ಇಬ್ಬರನ್ನೂ ಕೂಡ ಪೊಲೀಸ್ ಜೀಪಲ್ಲಿ ಕೂರಿಸ್ಕೊಂಡು ಮದುವೆ ಮಂಟಪಕ್ಕೆ ಕರ್ಕೊಂಡು ಬರ್ತಾ ಇರ್ತಾರೆ. ಈ ಕಡೆ ರಿಸೆಪ್ಷನ್ ಕೂಡ ನಡೀತಾ ಇರುತ್ತೆ. ಕಾವ್ಯ ಮತ್ತು ಮಹಾದೇವ ಇಬ್ಬರು ಕೂಡ ಸ್ಟೇಜ್ ಮೇಲೆ ನಿಂತ್ಕೊಂಡಿರ್ತಾರೆ. ಈ ಕಡೆ ಕಾವ್ಯ ಮನಸ್ಸಲ್ಲೇ ಬೈಕೊಂಡು ಮಹಾದೇವನ ನೋಡ್ತಾ ಇರಬೇಕಾದ್ರೆ ಇನ್ಸ್ಪೆಕ್ಟರ್ ಕೂಡ ಅಲ್ಲಿಗೆ ಪ್ರೇಮ ಮತ್ತು ರಾಮ್ನ ಕರ್ಕೊಂಡು ಬಂದು ನಿಂತ್ಕೊಳ್ತಾರೆ. ಅವರಿಬ್ಬರು ಜೊತೆಗಿರೋದನ್ನ ನೋಡ್ಬಿಟ್ಟು ಎಲ್ಲರಿಗೂ ಕೂಡ ಶಾಕ್ ಆಗ್ಬಿಡುತ್ತೆ. ಇನ್ನು ನಾಳಿನ ಸಂಚಿಕೆಯಲ್ಲಂತೂ ಸಖತ್ತಾಗಿ ಟ್ವಿಸ್ಟ್ ಇದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪ್ರೇಮ ಎಲ್ಲರ ಮುಂದೆನೂ ಕೂಡ ಪೊಲೀಸ್ ಹತ್ರ ಏನು ಹೇಳಿರ್ತಾಳೆ ಅಲ್ವಾ, ರಾಮ್ ನನ್ನನ್ನು ಕಿಡ್ನಾಪ್ ಮಾಡಿ ಮದುವೆ ಮಾಡ್ಕೊಂಡಿದ್ದಾರೆ ಅಂತ, ಅವರೇ ಈ ಮದುವೆನ ನಿಲ್ಲಿಸ್ಬಿಟ್ಟು ನನ್ನನ್ನು ಕಿಡ್ನಾಪ್ ಮಾಡಿದ್ದು, ನಾನು ಮದುವೆ ಮಂಟಪದಿಂದ ಓಡೋಗಿಲ್ಲ ಅಂತ ಎಲ್ಲರ ಮುಂದೆ ಹೇಳಿದ ತಕ್ಷಣ, ಈ ಕಡೆ ಪ್ರೇಮ್ ಕೂಡ ಮನಸ್ಸಲ್ಲೇ ದಯವಿಟ್ಟು ನನ್ನನ್ನು ರಾಮ್ ಕ್ಷಮಿಸ್ಬಿಡು, ಇದನ್ನೆಲ್ಲ ಮಾಡ್ತಾ ಇರೋದು ನಿನಗೋಸ್ಕರ, ನಿನ್ನನ್ನು ಪಡ್ಕೋಬೇಕು ಅಂತಲೇ ನಾನಿವತ್ತು ಈ ರೀತಿ ಸುಳ್ಳನ್ನು ಹೇಳ್ತಾ ಇದ್ದೀನಿ, ಇದರಿಂದಾಗಿ ಇವತ್ತು ನಿನಗೆ ಅವಮಾನ ನೋವು ಎಲ್ಲ ಕೂಡ ಆಗುತ್ತೆ, ಅದಕ್ಕೆಲ್ಲ ಕಾರಣ ನಾನೇ, ನೀನೇನೇ ಶಿಕ್ಷೆ ಕೊಟ್ಟರು ಕೂಡ ಜೀವನ ಪೂರ್ತಿ ನಿನ್ನ ಹೆಂಡ್ತಿಯಾಗಿ ಅದನ್ನು ನಾನು ಅನುಭವಿಸ್ತೀನಿ, ಆದರೆ ನೀ ನನಗೆ ಬೇಕೇ ಬೇಕು, ನಿನ್ನ ಹೆಂಡ್ತಿಯಾಗಿ ಕೊನೆ ತನಕ ನಾನು ಜೀವನ ಮಾಡಬೇಕು ಅಂತ ಪ್ರೇಮ ಕೂಡ ಮನಸ್ಸಲ್ಲಿ ಅಂದ್ಕೊಂಡು ಎಲ್ಲರ ಮುಂದೆ ರಾಮ್ನ ತುಂಬ ತಪ್ಪಾಗಿ ತೋರಿಸ್ತಾಳೆ. ಹಾಗಿದ್ರೆ ನಿಜವಾಗ್ಲೂ ಕೂಡ ರಾಮ್ ಮತ್ತು ಪ್ರೇಮನ ಒಪ್ಕೊಂಡು ಮನೆ ತುಂಬಿಸ್ಕೊಳ್ತಾರಾ ಅಂತ ನೋಡಬೇಕು. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.